ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಫಸ್ಟ್ ಮೊಮ್ಮಗಳ ಬರ್ತ್ಡೇ, 2ನೇ ವರ್ಷದ ಬರ್ತ್ಡೇ. ಹಾಗಾಗಿ ಹೋಮ್ ಮೇಡ್ ಮನೆಯಲ್ಲಿ ಹೆಲ್ದಿಯಾಗಿ ಹೇಗೆಲ್ಲ ಕೇಕ್ ಮಾಡ್ಕೋಬಹುದು, ನಾವು ಕೂಡ ಹೊರಗಿದ ಕೆಮಿಕಲ್ ತಿನ್ನೋದಕ್ಕಿಂತ ಮನೆಯಲ್ಲಾಗಿ ಸಿಂಪಲ್ ಆಗಿ ಕೂಡ ಮತ್ತೆ ಖರ್ಚಿಲ್ಲದೆ ಹೇಗೆ ಕೇಕ್ ಮಾಡ್ಬೋದು ಅನ್ನೋದನ್ನ ಸುಲಭವಾಗಿ ನೋಡೋಣ ಬನ್ನಿ. ಫಸ್ಟು ಒಂದು ಬೌಲ್ ತಗೊಂಡಿದ್ದೀನಿ ನಾನು. ಈಗ ಐಟಮ್ ನೋಡುವ ಏನಂತ. ಈಗ ಒಂದು ಚಿಕ್ಕ ಬೌಲಲ್ಲಿ ಮೊಸರು ತಗೊಂಡಿದ್ದೇನೆ. ಒಂದು ಬೌಲಲ್ಲಿ ಮುಕ್ಕಾಲು ಬೌಲ್ ಆಗುವಷ್ಟು ನಾನೊಂದು ಪುಡಿ ಬೆಲ್ಲವನ್ನು ತಗೊಂಡಿದ್ದೀನಿ. ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದು ತಗೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಬೆಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಈಗ ಹಾಕೊಳ್ತೀನಿ. ಈ ಟೈಮಲ್ಲಿ ವೆನಿಲಾ ಎಸೆನ್ಸ್ ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಹಾಕ್ತಿಲ್ಲ. ಇದು ಸರಿಯಾಗಿ ಮಿಕ್ಸ್ ಆಗಬೇಕು. ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು. ಸ್ವಲ್ಪ ಬೆಲ್ಲ ಎಲ್ಲ ಗಟ್ಟಿ ಗಟ್ಟಿ ಇದ್ದರೆ ಇದು ಮಾಡಬೇಕು. ಇದು ಬೆಲ್ಲ ಎಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇದೆ ಅಲ್ವಾ, ಈ ಥರ ಇರಬಾರ್ದು. ಅದನ್ನು ಕರಗಿಸ್ಬೇಕು ನಾವು ಫುಲ್. ಇಲ್ಲಿ ನಾನು ಒಂದು ಬೌಲಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೇನೆ 3 ಟೇಬಲ್ ಸ್ಪೂನು ಕೋಕೋ ಪೌಡರ್ ಹಾಕ್ಕೊಳ್ತೀನಿ. ಇನ್ನೊಂದು 1/2 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೊಳ್ತೀನಿ. ಇನ್ನು ಸ್ವಲ್ಪ ಕಾಣಿಸ್ಕೊಳ್ತೀನಿ ನಾನು. Spatula circles. ಈಗ ನಾನು ಸ್ಪ್ಯಾಚುಲಾದಲ್ಲಿ ಕಲಿಸ್ಕೊಳ್ತೀನಿ. ಇದರಲ್ಲಿ ಕಲಿಸ್ಕೊಳ್ಳೋದ್ರಿಂದ ಸ್ಪ್ಯಾಚುಲಾದಲ್ಲಿ ಈಸಿ ಆಗ್ತದೆ, ಅದಕ್ಕೋಸ್ಕರ ಬೇಗ ಮಿಕ್ಸ್ ಆಗ್ತದೆ ಕೂಡ. ಈಗ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಲಿಕ್ವಿಡ್ ಟೈಪ್ ಬೇಕು ನಮಗೆ, ಅದಕ್ಕೋಸ್ಕರ ಇದು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಮತ್ತು ತುಂಬ ನೀರು ಕೂಡ ಆಗಬಾರ್ದು, ತುಂಬ ಗಟ್ಟಿ ಕೂಡ ಆಗಬಾರ್ದು. ಸ್ವಲ್ಪ ಹಾಕ್ಕೊಳ್ತೀನಿ. ಈಗ ಇದು ರೆಡಿಯಾಗಿದೆ. ಈಗ ರೆಡಿ ಆಯಿತು ಇದು. ಇಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಅದಕ್ಕೆ. ಮಾಡ್ಕೊಳ್ಳೋದ್ರಿಂದ ಒಳಗಡೆ ಏನೇನಾದ್ರೂ ಇದ್ದರೆ ಹೋಗುತ್ತೆ.
ಡೆಕೋರೇಟ್ ಮಾಡೋದಂತೇಳಿ ನೋಡ್ತೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಇದು. ಇದಕ್ಕೆ ಡೆಕೋರೇಟ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ವೈಟ್ ಚಾಕ್ಲೇಟ್ ಕ್ರೀಮ್ ಇದೆ. ನಾನು ಇದನ್ನು ಈಗ ಕೇಕ್ ಮೇಲೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಸಿಗ್ತದೆ ಅದಕ್ಕೋಸ್ಕರ. ಈ ಥರ ಎಲ್ಲ ಆಯಿತು. ಈಗ ಇಷ್ಟು ರೆಡಿ ಆಯಿತು. ನಾನು ಇದಕ್ಕೆ ಚಾಕೋ ಚಿಪ್ಸನ್ನು ಹಾಕ್ಕೊಳ್ತೀನಿ. ನೋಡಿ ನೋಡಿ ಇಷ್ಟು ಈಸಿಯಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಯಾಕೆ ಅಷ್ಟು ಹಣ ಕೊಟ್ಟು ನಾವು ಕೆಮಿಕಲ್ ಇರೋದನ್ನು ತಿನ್ಬೇಕಲ್ವಾ? ಮತ್ತೆ ಹೆಲ್ದಿ ಫುಡ್ ಕೂಡ ಹೆಲ್ದಿಯಾಗಿ ನಾವು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೋಬಹುದು. ಈಸಿಯಾಗಿ ಮತ್ತು ಸುಲಭವಾಗಿ. ಓವನ್ ಇಲ್ಲದ್ರೆ ಕುಕ್ಕರ್ಲಿ ಕೂಡ ಮಾಡ್ಕೋಬಹುದು. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಕೂಡ ಬಂದಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಆದ್ಯ. ಹ್ಯಾಪಿ ಬರ್ಡೇ ಬಂಗಾರಿ. ಹ್ಯಾಪಿ ಬರ್ಡೇ ಚಿನ್ನು. ನಿನ್ನ ತಮ್ಮ ಕೂಡ ವಿಶ್ ಮಾಡ್ತದಮ್ಮ. ಮಕ್ಕಳಿಗೆ ಈ ಥರ ಮನೇಲಿ ಮಾಡೋದ್ರಿಂದ ಯಾವುದೇ ಟೆನ್ಷನ್ ಫ್ರೀ ಆಗಿ ಊಟ ತಿನ್ನಿಸ್ಬೋದಲ್ವಾ? ಹೌದು ಶ್ರುತಿ, ನೀ ಹೇಳಿದ್ ನಿಜ. ಅದೇನು ತಿಂತಿದ್ದೆ? ಕೇಕು. ಬರ್ಡೇಗಲ್ಲಿ ಕೇಕ್ ತಿಂತಿದ್ದಾಳೆ. ಸಾಕು ಬಿಡು, ಚಮಚ ಬಿಡು. ಐ ಲವ್ ಯು. ಕೇಕು ಏನದು? ಏನದು? ಕೇಕು. ಐ ಲವ್ ಯು. ಬೇರೆ ಕೇಕು ಬೇಕಾ? ಓಕೆ ಓಕೆ. la